ಮಾಧ್ಯಮದ ಮಿತ್ರರ ಮೂಲಕ ನಮ್ಮೆಲ್ಲರ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಜೂನ್ 4ನೇ ತಾರೀಕು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ವಿಜೇತರಾಗಿದ್ವಿ. ನಂತರ ಪ್ರಕ್ರಿಯೆ ಪ್ರಕಾರ ನಮ್ಮ ಓಟ್ ಟೇಕಿಂಗ್ ಅಥವಾ ಪ್ರಮಾಣ ವಚನ ನಿನ್ನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಕಾವೇರಿ ಅಮ್ಮನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್, ಸಾಕಷ್ಟು ಮೈಸೂರಿಗೆ ತಮಗೆ ಒಂದಷ್ಟು ಯೋಜನೆಗಳು ಬರಬೇಕಾಗಿದೆ. ಏನು ಕೆಲಸಗಳು ಆಗಬೇಕು ಅಂತ ಅದೇನು ಮಿಕ್ಕಿರೋ ಕೆಲಸದ ಪರಿಶೀಲನೆ ಆಗಬೇಕಾಗಿದೆ. ಕೆಲವು ಮೀಟಿಂಗ್ಗಳು ಕಡಿಬೇಕಾಗಿದೆ. 2 ಡಿಸ್ಟ್ರಿಕ್ಟಲ್ಲೂ ಕೂಡ, ಮೈಸೂರಲ್ಲೂ ಕೊಡಗುನು ಕೂಡ. ಅದೇ ಪ್ರಮಾಣ ವಚನ ಆಗಿದ ನಂತರ ಅದು ಸಹಜವಾಗಿ ಎಲ್ಲನೂ ಆಗುತ್ತೆ. ನಮ್ಮದೇ ಆದ ದೃಷ್ಟಿನೂ ಕೂಡ ಇದೆ. ನಾನು ಹೇಳಿದ್ದೀನಿ ಆದಷ್ಟು ಸತಿ ಇದು ನಮ್ಮ ಪರಿಸರ ಇರ್ಬೋದು, ನಮ್ಮ ಪಾರಂಪರೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಮುಂದುವರಿತೀವಿ. ಅದೆಲ್ಲ ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡ್ತೀವಿ. ಮೈಸೂರಿನ ಪಾರಂಪರೆಯ ರಕ್ಷಣೆ ಮಾಡಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಅದರಿಂದಾನೇ ಮೈಸೂರಿನ ಒಂದು ಐಡೆಂಟಿಟಿ ಬರೋದು ಕಾರಣಕ್ಕಾಗಿ ನಾವು ಆ ಕೆಲಸವನ್ನು ಕೂಡ ಮಾಡ್ತೀವಿ. ಕೊಡಗುವಲ್ಲಿ ಪರಿಸರ ಉಳಿಸುವಂಥ ಕೆಲಸ ಬಹಳ ಮುಖ್ಯವಾಗಿದೆ. ಹೋಗಿದ ಕಡೆನೂ ಕೂಡ ಎಲ್ಲರೂ ಹೇಳುವಂಥದ್ದು ಅದೇನೇ, ಸ್ವಚ್ಛತೆ, ಪರಿಸರ, ಪ್ರಕೃತಿ ಇದನ್ನ ಉಳಿಸುವಂಥದ್ದು ಮತ್ತು ಕೊಡಗುವಿನ ಪಾರಂಪರೆ ಏನಿದೆ ಅದನ್ನು ಕೂಡ ಉಳಿಸಬೇಕು ಅಂತ ಕೆಲಸ ಇದೆ. ಸೊ ಯಾವುದೇ ಅಭಿವೃದ್ಧಿ ಮಾಡಿದ್ರು ಸಹ ನಾವು ಇದರ ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡ್ತೀವಿ. ಸರ್, ಈಗ KMF ₹2 ಹಾಲಿನ ದರವನ್ನು ಏರಿಕೆ ಮಾಡಿದ್ದೀವಿ. ನಾವು ಆಗಲೇ ಇದು ತೇಲು ಏರಿಕೆ ಆಗಿದ್ದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ವಿ. ಇದೇ ರೀತಿ ಎಲ್ಲ ಕಡೆನೂ ಅವರು ಈ ಬೆಲೆಯನ್ನು ಏರಿಕೆ ಮಾಡ್ತಾ ಇರೋದು ಜನರಿಗೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕೂಡ ಬಡವರಿಗೆ, ಇದು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೂ ಕೂಡ ಬಹಳನೇ ಇದು ಕಷ್ಟ ಆಗ್ತಾ ಇರೋದು. ಸೊ ಅದಕ್ಕಾಗಿ ಆಗಲೇ ಬೇಡಿಕೆಯನ್ನು ನೀಡಿದ್ದೀವಿ. ಇದೆಲ್ಲನೂ ಪರಿಗಣಿಸಬೇಕಾಗಿರೋದು ನಮ್ಮ ರಾಜ್ಯದ ಸರ್ಕಾರ ಮತ್ತು ಜನರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರೋದು. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.